ಸಲ್ಲಿಸಲು ಸೈನಿಕರಿಗಾಗಿ ಅಗ್ನಿವೀರ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವುದು ಸಾಕಷ್ಟು ಯೋಧರು ಲಾಭ ಪಡೆದುಕೊಂಡಿದ್ದಾರೆ ಎಂದು ರಾಜ್ಯ ಬಿಜೆಪಿ ಮಾಜಿ ಸೈನಿಕರ ಪ್ರಕೋಷ್ಠ ಸಮಿತಿ ಸದಸ್ಯ ಕುಮಾರ್ ಹಿರೇಮಠ್ ಗುರುವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಉಪಸ್ಥಿತಿ ಒಳ್ಳೆಯದಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ದೇಶ ಸೇವೆ ಮಾಡೋದಕ್ಕೆ ಉತ್ಸುಕರಾಗಿರ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಎಲ್ಲ ಇಲಾಖೆಗಳಲ್ಲಿ 10% ರಿಸರ್ವೇಷನ್ ಕೊಟ್ಟಿದ್ದಾರೆ. ಅದರ ಜೊತೆಗೆ 4 ವರ್ಷ ಪೂರೈಸಿ ವಾಪಸ್ ಬಂದಾಗ ಅವರಿಗೆ ಒಂದು ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಕೂಡ ಅದನ್ನು ಕೊಟ್ಟಿರುತ್ತಾರೆ. ಹೊರಗಡೆ ಬಂದು ಅವನು ಒಳ್ಳೆಯ ನೌಕರಿಯನ್ನು ಕೂಡ ಹಿಡಿಯುವುದು, ಸಮಾಜ ಸೇವೆಯನ್ನು ಮಾಡಬಹುದು. ಅದರ ಜೊತೆಗೆ ತಾನು ಒಂದು ರೈತ ಒಳ್ಳೆಯ ಸೈನಿಕನಾಗಿ ದೇಶ ಸೇವೆ ಮಾಡಿ ಬಂದು ಒಳ್ಳೆಯ ಒಬ್ಬ ರೈತರು ಕೂಡ ಆಗಿ ಅವನು ಕೆಲಸ ಮಾಡುವಂಥದ್ದು ಮಾಡುವುದಾಗಿದೆ. ಈಗಾಗಲೇ ಇಸ್ರೇಲ್ ಆಗಿರ್ಬೋದು, ರೂಸ್ ಆಗಿರ್ಬೋದು, ಎಲ್ಲರೂ ಕೂಡ ಕಡ್ಡಾಯವಾಗಿ 4 ವರ್ಷಗಳ ಕಾಲ 5 ವರ್ಷಗಳ ಕಾಲ ದೇಶ ಸೇವೆ ಮಾಡಿದ ನಂತರ ಅವರಿಗೆ 10% ಮಾತ್ರ ವಾಪಸ್ ಬರುವಂಥ ಒಂದು ನಿಟ್ಟಿದೆ. ಅದ್ರ ಜೊತೆಗೆ USA ಆಗಿರ್ಬೋದು, UK ಆಗಿರ್ಬೋದು, ಫ್ರಾನ್ಸ್ನಲ್ಲಿ ಅವರು ಭರ್ತಿ ಮಾಡೋದಿಲ್ಲ. ಆದರೆ ಅವರಿಗೆ ಕಡ್ಡಾಯವಾಗಿ ಒಂದು ರಿಸರ್ವೇಷನ್ ಕಡ್ಡಾಯವಾಗಿ ಅವರು ದೇಶ ಸೇವೆ ಮಾಡಬೇಕನ್ನುವಂಥ ಒಂದು ನಿಟ್ಟು ಕೂಡ ಇದೆ. ಇಲ್ಲಿಯೂ ಕೂಡ ಕಡಿಮೆ ಅವಧಿಯಲ್ಲಿ ಸೇವೆ ಸಲ್ಲಿಸಿ ವಾಪಸ್ ಬರ್ಬೋದು. ಅದಕ್ಕೆ ಈ ಒಂದು ಎಲ್ಲ ನಿಟ್ಟನ್ನು ನೋಡ್ಕೊಂಡು ನಾವು ಭಾರತದಲ್ಲಿ ಕೂಡ ಈ ಒಂದು ಯೋಜನೆ ಬಂದಿದೆ. ಮಹಿಳೆಯರಿಗೆ ಅಧಿಕಾರ, ಮಹಿಳೆಯರು ಕೂಡ ಈಗ ಅಗ್ನಿವೀರರಲ್ಲಿ ಇಲ್ಲಿವರೆಗೆ 4 ವರ್ಷದಲ್ಲಿ ಮಹಿಳೆಯರು ಕೂಡ 1985 ಅಭ್ಯರ್ಥಿಗಳನ್ನು ಇಲ್ಲಿವರೆಗೆ ಅವರು ಕೊಟ್ಟಿರುತ್ತಾರೆ. ದೇಶದ ಎಲ್ಲ ನಾನಾ ಭಾಗಗಳಲ್ಲಿ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಎಲ್ಲ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಅಗ್ನಿವೀರರಿಗೆ ತಮ್ಮ ಸರ್ವಿಸ್ ಟ್ರೈನಿಂಗ್ ಮಾಡಲಿಕ್ಕೆ ಎಲ್ಲ ಅವಕಾಶಗಳನ್ನು ಅವರು ಕೊಟ್ಟಿರುತ್ತಾರೆ. ಅದರ ಜೊತೆಗೆ ಅವರಿಗೆ ಸ್ಯಾಲರಿ ಮೊದಲನೇ ವರ್ಷ 21,000 ರೂಪಾಯಿ, ಒಂದು ವರ್ಷ 2,52,000 ರೂಪಾಯಿ ಆಗುತ್ತೆ. ಎರಡನೇ ವರ್ಷ 23,100 ರೂಪಾಯಿ ಪ್ರತಿ ತಿಂಗಳ. ಮೂರನೇ ವರ್ಷ 25,580 ರೂಪಾಯಿಗಳನ್ನು ಅಗ್ನಿವೀರರಿಗೆ ನೀಡುತ್ತಾರೆ. ನಾಲ್ಕನೇ ವರ್ಷ 28,000 ರೂಪಾಯಿಗಳನ್ನು ಅವರು ವೇತನವಾಗಿ ಪರಿಗಣಿಸಿ ಅವರು 4 ವರ್ಷದಲ್ಲಿ 11,72,160 ರೂಪಾಯಿಗಳನ್ನು ತನ್ನ ಅವಧಿಯಲ್ಲಿ ಪೇಮೆಂಟ್ ಆಗಿ ತಗೊಂಡಿರ್ತಾನೆ. 4 ವರ್ಷ ಬಿಟ್ಟು ಬಂದ ನಂತರ ಅವನಿಗೆ 12,50,000 ರೂಪಾಯಿಗಳನ್ನು ಒಂದು ಅಮೌಂಟ್ ಅವನಿಗೆ ಬರುವಾಗ ಸಿಗುತ್ತೆ. ಆ ಒಂದು ಅಮೌಂಟ್ ಬಂದ ನಂತರ ಅವನು ಬಿಸ್ನೆಸ್ ಮಾಡ್ಬೋದು, ಬೇರೆ ಕೆಲಸಗಳನ್ನು ಮಾಡೋಕ್ಕೆ ಅನುಕೂಲ ಆಗುತ್ತದೆ. ಈಗ 17 ವರ್ಷದಿಂದ 21ವರೆಗೆ ಯಾವುದೋ ಒಂದು ಎಜುಕೇಷನ್ ಮುಂಚೂಣಿಯಲ್ಲಿಲ್ಲದೆ, ಒಳ್ಳೆಯ ಒಂದು ಎಜುಕೇಷನ್ ಇಲ್ಲದೆ, ಯಾರು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾರು ತನ್ನ ಮಕ್ಕಳನ್ನ ದೇಶಕ್ಕೆ ಕಳಿಸೋದಿಲ್ಲ. ಆದರೆ 50% 40% ತಗೋದಂಥ ವ್ಯಕ್ತಿ ಇಲ್ಲಿಯೂ ಕೂಡ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ವ್ಯಕ್ತಿಗಳು ದೇಶಕ್ಕೆ ಹೋಗಿ ಅಗ್ನಿವೀರರಾಗಿ 4 ವರ್ಷಗಳಲ್ಲಿ ಕಾಲಲ್ಲಿ ಸರ್ವಿಸ್ ಮಾಡಿದರೆ ಅವರ ಭವಿಷ್ಯ ಉಜ್ವಲ ಆಗುತ್ತದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಮಾಜಿ ಸೈನಿಕರ ಮಕ್ಕಳು, ರೈತರ ಮಕ್ಕಳು, ಬಡವರ ಮಕ್ಕಳು ಕೂಡ ಇವರೇ ಹೋಗೋರಲ್ಲಿ ಅಗ್ನಿವೀರರಾಗಿ. ಅದಕ್ಕೆ ಈ ಸಣ್ಣ ಒಂದು ವಯಸ್ಸಿನಲ್ಲಿ ಸಣ್ಣ ಒಂದು ಎಜುಕೇಷನ್ ಮಾಡಿಕೊಂಡು ಅಗ್ನಿವೀರರಾಗಿ ಹೋಗಿ 4 ವರ್ಷಗಳ ನಂತರ ತನ್ನ ಭವಿಷ್ಯವನ್ನು ರೂಪಣೆ ಮಾಡುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಆ ಅಗ್ನಿವೀರ ಯೋಜನೆಯಲ್ಲಿ ಇದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಎಕ್ಸಲೆಂಟ್ ಆರ್ಮಿ ಟ್ರೈನಿಂಗ್, ಅವನಿಗೆ ಒಳ್ಳೆಯ ಒಂದು ಟ್ರೈನಿಂಗ್ ಅನ್ನು ಕೊಡ್ತಾರೆ, ಫುಡ್ಸ್ ಕೊಡ್ತಾರೆ, ಕ್ಲೋತಿಂಗ್ ಕೊಡ್ತಾರೆ, ಬೋರ್ಡಿಂಗ್, ಲಾಜಿಂಗ್ ಎಲ್ಲ ಅವನಿಗೆ ಇರುವಂಥ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಅಗ್ನಿವೀರರಲ್ಲಿ ಇರುತ್ತದೆ. ಡಿಸಿಪ್ಲಿನ್ ಲೈಫ್, ಅವನು ಒಳ್ಳೆಯ ಒಂದು ದೇಶಭಕ್ತನಾಗಿ 4 ವರ್ಷಗಳಲ್ಲಿ ಅವನು ಹೊರಗೆ ಬರಬಹುದು ಅನ್ನುವಂಥದ್ದು. ಈಗಾಗಲೇ ದೇಶದ ಸ್ಥಿತಿಗಳನ್ನು ತಾವೆಲ್ಲರೂ ಕಂಡಿದ್ದೀರಿ. 2047ರೊಳಗೆ ಬಹುಶಃ ಹಿಂದೂ ರಾಷ್ಟ್ರ ಇರುವುದಿಲ್ಲ ಅನ್ನುವಂಥದ್ದು ಒಂದು ಮಾತು ಕೂಡ ತಾವು ಸಾಕಷ್ಟು ಕೇಳಿರ್ಬೋದು. ಆದರೆ ಆ ಸ್ಥಿತಿ ಬಂದಾಗ ಕೇವಲ ಸೈನಿಕರು ಹೋಗಿ ಯುದ್ಧ ಮಾಡಿದರೆ ನಾವು ರಕ್ಷಣೆ ಆಗುವುದಿಲ್ಲ. ನಾವು ಕೂಡ ಪ್ರತಿಯೊಬ್ಬ ಮನೆಯಲ್ಲಿ ಯಾರು ಒಬ್ಬರು ಇಬ್ಬರು ಅಗ್ನಿವೀರರಾಗಿ ಹೊರಹೊಮ್ಮಿ ದೇಶ ಸೇವೆ ಮಾಡಿ ಬಂದು 4 ವರ್ಷ ಮಾಡಿ ಯಾವುದೇ ಇಲಾಖೆಯಲ್ಲಿ ಸರ್ವಿಸ್ ಮಾಡಿರ್ಬೋದು, ತಲಾಟೆ ಆಗಿರ್ಬೋದು, ಪಂಚಾಯತಿಯಲ್ಲಿ ಆಗಿರ್ಬೋದು, ತಾಲೂಕು ಪಂಚಾಯತಿಯಲ್ಲಿ ಇರ್ಬೋದು, ಜಿಲ್ಲಾ ಪಂಚಾಯತಿಯಲ್ಲಿ ಇರ್ಬೋದು, ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಗಳಲ್ಲಿ ಸರ್ವಿಸ್ ಮಾಡಿದ ನಂತರ
ಅವರಿಗೆ ಒಂದು ಅವಕಾಶ ಇರುತ್ತೆ. ದೇಶದ ಭದ್ರತೆಗಾಗಿ ಅವರು ಕೂಡ ರೈಫಲ್ ಕೊಟ್ಟರು, ಗನ್ ಕೊಟ್ಟರು, ಏನೋ ಒಂದು ಟ್ರೈನಿಂಗ್ ಮಾಡಿದ ಒಂದು ಉಪಕಾರವನ್ನ ದೇಶದ ಸೇವೆಗಾಗಿ ಅವನು ಸಲ್ಲಿಸುವ ಒಂದು ಒಳ್ಳೆಯ ಉದ್ದೇಶದಿಂದ ಅಗ್ನಿವೀರನ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಇದು ರಾಜಕೀಯ ಪ್ರೇರಿತವಾಗಿ ರಾಹುಲ್ ಗಾಂಧಿ ಅವರು ಮೊನ್ನೆ ಸದನದಲ್ಲಿ ಈ ಅಗ್ನಿವೀರ ಒಂದು ಯೂಸ್ಲೆಸ್ ಕೆಲಸ, ಯೂಸ್ಲೆಸ್ ಅನ್ನುವಂಥ ಒಂದು ಮಾತನ್ನ ಅವರು ಆಡಿದ್ದಾರೆ. ಆದರೆ ಇದು ರಾಜಕೀಯ ಬೇಡ, ದೇಶಕ್ಕಾಗಿ ನಮಗೆ ರಾಜಕೀಯ ಮಾಡೋದು ಬೇಡ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಒಂದು ಪಕ್ಷ ಆಗಲಿ, ದೇಶ ಮೊದಲು ಬದುಕಬೇಕು, ದೇಶ ಉಳಿಬೇಕು. ಆ ಯೋಜನೆ ದೇಶಕ್ಕಾಗಿ ಇರುವಂಥದ್ದು, ಅದಕ್ಕೆ ಯಾರೂ ವಿರೋಧ ಮಾಡಬಾರದು. ರಾಹುಲ್ ಗಾಂಧಿ ಅವರು ತಮ್ಮ ಒಂದು ಈ ಹೇಳಿಕೆಯನ್ನ ಹಿಂಪಡೆದು ದೇಶದ ಎಲ್ಲ ಸೈನಿಕರ, ಮಾಜಿ ಸೈನಿಕರ ಹಾಗೂ ಎಲ್ಲ ನಾಗರಿಕರ ಕ್ಷಮೆಯನ್ನ ಅವರು ಕೇಳಬೇಕನ್ನುವಂತಹ ಒಂದು ಮಾಧ್ಯಮದ ಮಿತ್ರರ ಜೊತೆಗೆ ನಾನು ಇವತ್ತು ಪ್ರೆಸ್ ಮೀಟ್ನಲ್ಲಿ ಅವರಿಗೆ ಒಂದು ವಿನಂತಿ ಮಾಡ್ಕೊತಾ ಇದ್ದೇನೆ. ಸೈನಿಕರು ಶಿಸ್ತುಬದ್ಧತೆಯನ್ನ ಅಗ್ನಿವೀರ ಯೋಜನೆಯಲ್ಲಿ ಕಲಿಯುತ್ತಾರೆ. ಅಗ್ನಿವೀರದ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೆದಿದ್ದಾವೆ. ಆದರೆ 5 ವರ್ಷ ಸೇವೆ ಮಾಡಿದ ಬಳಿಕ ಸರ್ಕಾರಿಯಲ್ಲಿ ಸೇವೆಯನ್ನ ಸಲ್ಲಿಸಬಹುದು. ದೇಶ ಅಪಾಯದ ಪರಿಸ್ಥಿತಿಯಲ್ಲಿದ್ದಾಗ ದೇಶದ ಸೇವೆಗೆ ಅಣಿಯಾಗಬಹುದು. 1975 ಮಹಿಳಾ ಸೈನಿಕರು ಅಗ್ನಿವೀರ ಯೋಜನೆಯಲ್ಲಿ ದೇಶದ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಅವರಿಗೆ ಉತ್ತಮವಾದ ಸಂಬಳ ಸಹ ಇದೆ. 4 ವರ್ಷದ ಸೇವೆಯಲ್ಲಿ 12 ಲಕ್ಷ ಹಣ ಸೇವೆ ಸಲ್ಲಿಸಿ ಹೊರಬರುವಾಗ ಸಿಗತ್ತೆ. ಇನ್ನು ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಅಗ್ನಿವೀರ ಯೋಜನೆ ಬಗ್ಗೆ ಅಪಮಾನ ಮಾಡಿದ್ದಾರೆ. ಇದು ದೇಶದ ಸೈನಿಕರಿಗೆ ಮಾಡಿದ ಅಪಮಾನ, ಕೂಡಲೇ ಅವರು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.